ಓಟ್ ಹಾಕಿ ನಾವು ಯಾರ ಮನೆ ಸತ್ತು ಕೇಳ್ತಾ ಇಲ್ಲ. ಅವ್ರಿಗೆ ಪಾದಾಚಾರಿಗಳಿಗೆ ಓಡಾಡಕ್ಬೇಕು. ನಾವು ಹೊಟ್ಟೆ ಬೆಂಕೊಂಡು ಕೇಳ್ತಾ ಇದೀವಿ. ಅವ್ರು ತಿಂದಿರೋದು ಅಲಸ ಕೇಳ್ತಾ ಇದಾರೆ. ನಾವು ಜೀವನ ಮಾಡಕ್ ಬಂದಿರೋದು, ಅವರು ತಿಂದ್ಬಿಟ್ಟು ಜೀವನ ಮಾಡ್ಕೊಳಕ್ ಬರ್ತಾರೆ. ನಾವು ಹೊಟ್ಟೆಗೋಸ್ಕರ ಕೇಳ್ತಾ ಇದ್ದೀವಿ. ನಾವಿಬ್ರು ಮಕ್ಕಳು ಸಾಕ್ಬೇಕು ಸರ್. ನಾವು ಮಕ್ಕಳು ಪಾರ್ಕಿಂಗ್ಗೆ ಜೀವನ ಮಾಡ್ಕೊಳಕ್ ಬರ್ತಾರೆ. ನಾವು ಹೊಟ್ಟೆಗೋಸ್ಕರ ಬೆಳ್ತಾ ಇದೀವಿ ಸರ್. ನಮ್ಗೆ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ಪಾದಾಚಾರಿಗಳನ್ನ ನಡೆದು ಓಡಾಡೋರ್ನ ನೀವು ಕೇಳ್ತಾ ಇದ್ದೀರಲ್ಲ, ಅವ್ರು ನೋಡಿ ನಿಮ್ಗೆ ಹೊಟ್ಟೆ ಉರಿತಲ್ಲ. ನಾವು ಸಾವಿರಾರು ಜನ ಹೊಟ್ಟೆಗೋಸ್ಕರ ಅಂಗ್ಲಾಚಿ ಭಿಕ್ಷಾ ಬೇಡ್ತಿದೀವಿ, ಅಲ್ಲಿ ಹೊಟ್ಟೆ ಉರಿತಿಲ್ಲ ಅವ್ರಿಗೆ. ಮಕ್ಕಳು ಕಾಲೇಜ್ ಹೋಗುತ್ತೆ ಸರ್. 10ನೇ ತಾರೀಕು ಮನೆ ಮಾಡಿ ಕಟ್ಟಿಲ್ಲ, ನಾಚ ಆಗ್ತಾರೆ. ನಾವೆಲ್ಲ ಹೋಗೋಣ ಹೇಳಿ. ಅಂಗ್ಲಾಸ್ತಾ ಇದೀವಿ ನಾವು, ಬೇರೆ ಮಣ್ಣಿಗೆ ಅಂಗ್ಲಾಸ್ತಾ ಇಲ್ಲ. ಓಟ್ ಹಾಕಂಟ ನಂದು ಸರ್ಕಾರ ಯಾರು ಯೋಗ್ಯತೆ ಇಲ್ಲ, ಬರಬಾರ್ದು. ನನ್ನ ಮಕ್ಕಳು ನಮ್ಗೆ ಜಾಗ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಯಾರು ಓಟಕ್ಕೆ ಬರಬಾರ್ದು. ಓಟಕ್ಕೆ ಬರಬಾರ್ದು ನಮ್ಮ ಏರಿಯಾಕ್ಕೆ. ಈ ಕೃಷ್ಣ ಬೈರೇಗೌಡ ಸರ್ ರೀಲ್ಸ್ ಮಾಡಾಕ್ತಾರಲ್ಲ ಫಾಲೋವರ್ಸ್ಗೋಸ್ಕರ, ಬರೀ ಮೊಬೈಲ್ ನಾವು ಫಾಲೋ ಮಾಡೋದು ಗೊತ್ತಾಯ್ತಲ್ವಾ? ಹೇಳ್ರಿ, ರೀಲ್ಸ್ ಮಾತ್ರ ಗೊತ್ತಾಯ್ತೈತೆ. ಕಾಲೇಜಿಂದ ಆಚೆ ಹಾಕಿದಾರೆ ಸರ್. ನಾನೇ ಅದಕ್ಕೆ ಹೇಳಿ. ಕೈಲಾದವರೇ ಇಲ್ಲಿ ವ್ಯಾಪಾರಗಳು ಹಾಕೊಂಡಿರೋ, ಕೈಯಾಗ ಆಗೋರು ಯಾರು ಇಲ್ಲಿ ವ್ಯಾಪಾರಗಳು ಆಗ್ತಾ ಇಲ್ಲ. ಇದ್ರನಿಂಕೆನೆ ಜೀವನ ಮಾಡ್ತಾ ಇರೋದು, ಮಕ್ಕಳು ಮರಿನೆಲ್ಲ ಬದುಕಿಸ್ತಾ ಇರೋದು, ಬಾಳಿಸ್ತಾ ಇರೋದೆಲ್ಲ ಇದ್ರನಿಂಕೆನೆ. ಬಾಡಿಗೆ ಮನೆ ಮಾಡ್ಕೊಂಡಿರೋದು ಇದ್ರನಿಂಕೆ. ಇದಿಲ್ದ ಮೇಲೆ ಜೀವನ ಏನು ಕೇಳೋಣ? ಎಲ್ಲ ತಾಕತ್ತಿರೋರು ಯಾರು ಇಲ್ಲ ಇಲ್ಲಿ. ಎಲ್ಲ ಹೇಳ್ಬೇಕು, ನೀವು ಚಿಕ್ಕ ಚಿಕ್ಕದಾಗಿ ವ್ಯಾಪಾರ ಹಾಕ, ನಿಮ್ ಕೈಯಾಗ ಆದ್ ಮಾತ್ರ ನೀವು ವ್ಯಾಪಾರ ಮಾಡ್ರಿ ಅಂತ ಹೇಳ್ಬೇಕು. ಅಲ್ಲ, ನೀವಿಷ್ಟು ಸ್ಟ್ರೈಕ್ ಮಾಡೋದಕ್ಕಿನ್ನ ನೀವು ಒಂದ್ ಮಾತು ಬಂದು ಹೇಳ್ಬೋದಾಗಿತ್ತಲ್ಲ. ನಿಮ್ ಕೈಯಾಗ ಅದು ಎಷ್ಟಾತೈತೆ ಅಷ್ಟು ನೀವು ಚಿಕ್ಕ ಚಿಕ್ಕದಾಗಿ ಹಾಕೊಂಡು ನಿಮ್ಮ ಹೊಟ್ಟೆ ಹತ್ರ ನೀವು ಮಾಡ್ಕೊಳ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಏನು ಹೇಳ್ದಿರ ನೀವು ದಡಾರ್ನ ಬಂದ್ಬಿಟ್ಟು ಎಲ್ಲ ಅಂಗಡಿಗಳು ಇದ್ದಕ್ಕಿದ್ದಂಗೆ ಎಚ್ಬಿಟ್ರೆ ನಾವು ಜೀವನ ಮಾಡೋದು ಹೆಂಗೆ? ನಮ್ಮ ಹೆಸರು ಮಂಜುಳಾ ಅಂತ. ಮಾಡಬೇಕು ಸರು, ಕೈ ಆಗಲ್ಲ. ನಾನು 18 ವರ್ಷದಿಂದ ಕೇಳಿ ಮಾಡ್ತೀನಿ ಸರು. ಗಾಡು ಇಲ್ಲ, ಆಕಳ ಕುರ್ಚು ಇಲ್ಲ ಸರು. ಮಾಡ್ತಾ ಇದ್ದೆ, ದಯವಿಟ್ಟು ಕೈ ಆಗಲ್ಲ ಸಮೇತ. ಅಲ್ಲ ಕರೆಂಟ್ ಹೊಡೆದ್ಬಿಟ್ಟು ತಲೆ ಮೇಲೆ ಹೊರ ಕಡೆ ನಮ್ಗೆ ಇದೇ ಜೀವನ. ದಯವಿಟ್ಟು ನೀವು ಕೊಡಬೇಕು ಅಷ್ಟೇ. ಹೂವು ಸರ್ ಒಂದಿಷ್ಟು ಇಷ್ಟ ಆಗ್ತದೆ. ನಾವಿಲ್ಲೇನು 18 ವರ್ಷ ಆಯಿತು. ಅದೇ ಮರದಡ್ಡಿಲೇ ನಾವು ಕೂತ್ಕೊತಿದ್ದೆವು, ಎಲ್ಲೂ ಹೋಯ್ತಿದ್ದಿಲ್ಲ. ಪಿಂಚನು ಬರಲ್ಲ. ಮಕ್ಕಳು ಅವರು ಹಿಂಗೆ ಕೂಲಿ ಮಾಡ್ಕೊ ತಿಂತಾರ ಸರ್. ಮಕ್ಕಳು ನೋಡ್ದಾರ, ಅವ್ರ ಗಂಡ ಮಕ್ಕಳು ನೋಡಿದ್ರೆ ಅವ್ರಿಗೆ ಕಷ್ಟ. ಅವರು ಕೂಲಿ ಮಾಡಬೇಕು, ನಾವು ಕೂಲಿ ಮಾಡಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ.